ಆಯ್ತು ಅವ್ರ ಹಿಂದೆ ಅದಕ್ಕೆ ವಿಷಾದ ವ್ಯಕ್ತ ಮಾಡಿ ಹಿಂದೆ ಪಡೆದಲ್ಲ ಮುಗೋದೈತಲ್ಲ ಇಂಥ ಎಷ್ಟೋ ಘಟನೆ ಆಗಿದ್ದಾವೆ. ನಿನ್ನೆ ಅದು ನಾ ಹೇಳೋ ಉದ್ದೇಶ ಆತರ ಇಲ್ಲ, ಬೇರೆ ಅಂತ ನಿನ್ನೆ ಅದ್ರ ಬಗ್ಗೆ ವಿಷಾದ ವ್ಯಕ್ತ ಮಾಡಿದ್ದಾರೆ ಅಷ್ಟೇ, ಮುಗಿತು, ಮತ್ತೇನ್ ಮಾಡೋದು. ಏನೋ ಕ್ರಾಂತಿ ಆಗುತ್ತೆ ಮತ್ತೆ ಅಂತ ಸುದ್ದಿ ಆಗ್ತಿದೆ ಸರ್. ರಾಜಣ್ಣ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಅಲ್ಲ 5ನೇ ತಾರೀಕಂತಿ ಆಗ್ಲೇಬೇಕು, ಯಾಕೆ ಮಂತ್ರಿ ಮಂಡಲ ವಿಸ್ತರಣೆ ಆಗ್ಲೇಬೇಕಲ್ಲ, ಬಹಳ ದೊಡ್ಡ ಇದೇ ಇದೆ ಅದು ಚರ್ಚೆ ಆಗ್ಬೇಕು. ಈಗ ನಡೆಯೋದು ಗೊಂದಲ, ಬ್ರೇಕ್ ಹಾಕ್ಬೇಕು ಎಲ್ಲ ಇದೆಲ್ಲ, ಅಧ್ಯಕ್ಷ ಇದೆ, ಎಲ್ಲ ಸುಮಾರು ಇದೆ. ನೀವು ಹೇಳಿದಂಗೆ ಅದು ರಿಸಲ್ಟ್ ಆದ್ಮೇಲೆ ಅದಕ್ಕೂ ಪಕ್ಷ ಅದಕ್ಕೆ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ, ಮಾಡ್ತಾರೆ ಬೇಗ. ಸ್ಥಳೀಯ ಮಟ್ಟದ ಚುನಾವಣೆಗಳಾಗ್ತಿಲ್ಲ ಅನ್ನೋದು ಒಂದು ಚರ್ಚೆಗಳಿದೆ. ಬಿಜೆಪಿ ಆಗಿಲ್ಲ, ಬಿಬಿಎಂಪಿ ಆಗಿಲ್ಲ, ಸರ್ಕಾರ ಮಾಡೋ ಇಚ್ಛಾಶಕ್ತಿ ಇದೆ ಇಲ್ವಾ? ಅಲ್ಲ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಈಗಾಗಲೇ ಡಿಸಿಎಂ ಅವ್ರು ಹೇಳಿದ್ದಾರೆ. ಅದಕ್ಕೆ ಪೂರ್ವ ತಯಾರಿನ ಮಾಡ್ತಾ ಇದ್ದಾರೆ ಅವ್ರು. ಮೊನ್ನೆ ಮೀಸಲಾತಿ ಅಧ್ಯಕ್ಷನ ಕರೆದಿದ್ದಾರೆ, ಮೊನ್ನೆ ಬಂದಿದೆ. ಈ ZPTP ಎಲ್ಲ ಇರೋದು ಕೋರ್ಟ್ ನಲ್ಲಿ ಇದೆ, ಕೋರ್ಟ್ ನಾಗ ಇತ್ಯರ್ಥ ಆದೇಶ ಆಗುವವರೆಗೆ ಮಾಡ್ಲಿಕ್ಕೆ ಆಗಲ್ಲ. ನೋಡ್ಬೇಕು, ಅದಕ್ಕೆ ಕೋರ್ಟ್ ನಲ್ಲಿ ನಡೀತಾ ಸುಮಾರು ದಿವಸದಿಂದ ನಡೀತಾ ಇದೆಲ್ಲ. ಕೋರ್ಟ್ ಸುಮಾರು ಮಾಹಿತಿ ಕೇಳಿದೆ, ಸರ್ಕಾರ ಕೊಟ್ಟಿದ್ದಾರೆ. ಸೊ ಅಂತಿಮವಾಗಿ ಅವರ ಡೈರೆಕ್ಷನ್ ಬರ್ಬೇಕಷ್ಟೇ. ಇದೆಲ್ಲ ಇದೆ, ಅದಿದೆ. JJM ಸುಮಾರು 13,000 ಕೋಟಿ, ಅದು ಜಾಸ್ತಿ, ಇನ್ನೂ ಜಾಸ್ತಿ ಇದೆ JJM. ಸುಮಾರು ದುಡ್ಡು ಬೇರೆ ಬೇರೆ ಇಲಾಖೆಯಿಂದ ಬರ್ಬೇಕು, ಕೊಡ್ತಾ ಇಲ್ಲ ಅವರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.